ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಪವಿತ್ರವಾದ ಲಲಿತಾ ಸಹಸ್ರನಾಮವನ್ನ ಈ ಮನೆಯಲ್ಲಿ ಹೇಳೋದು ಬೇಡ, ಶ್ರೀಚಕ್ರವನ್ನು ಮನೆಯಲ್ಲಿ ಇಡೋದು ಬೇಡ ಅನ್ನುವ ಸುಂದರಿಗೆ ನೀನು ಬದುಕಿರೋದೇ ಆ ತಾಯಿಯ ಆಶೀರ್ವಾದದಿಂದ. ಅಂದರೂ ಕೂಡ ಸುಂದರಿ ತಾಯಿಯನ್ನು ರಕ್ತಪಿಪಾಸಿನಿ ಎಂದು ಕರೆಯುತ್ತಾಳೆ. ಶುದ್ರಶಕ್ತಿಗೂ ಇವಳಿಗೂ ಏನ್ ವ್ಯತ್ಯಾಸ? ಕರುಣಾಮಯಿ ಅಂತ ಯಾಕೆ ಕರಿತೀರಿ? ರಕ್ತಪಿಪಾಸಿನಿ ಅಂತನ್ನಿ. ಕನಸಿನಲ್ಲಿ ಕೇಳಿಸುತ್ತಿದ್ದ ಲಲಿತಾ ಸಹಸ್ರನಾಮ ಮತ್ತೆ ಆಕೆಗೆ ಕೇಳಿಸುತ್ತದೆ. ಈ ಸಾರಿ ಬೇಗ ಹಿಡಿಯೋ, ಪಾಕ ಇಳಿತಾ ಇದೆ. ಅಪ್ಪ ಕೆಲ್ಸ ಎಲ್ಲ ಮುಗೀತು, ಬೇಗ ಕೈ ತಗೋ, ನಾ ಹೋಗ್ಬರ್ತೀನಿ. ಶುಕ್ರವಾರ ಇರೇ, ಹೊರಗಡೆ ಇರ್ತೀನಪ್ಪ. ಮಂಗಳಾರತಿ ಹೊತ್ತಿಗಾದ್ರೂ ಬಾ. ನಿಂಗ್ ಗೊತ್ತಲ್ಲ ನಾನ್ ಮಂಗಳಾರತಿ ತಗೊಳಲ್ಲ ಅಂತ. ಬದ್ಲಾಗಲ್ಲ ಅಲ್ವಾ ನೀನು? ನೀನ್ ಬದ್ಲಾಗಪ್ಪ, ಅವಳನ್ನ ನಂಬೇಡ. ತಗೊಳ್ಳಿ ಶೇಖರ್ ಸಾರ್, 2 ಪ್ಯಾಕೆಟ್ಗೆ 10 ಪ್ಯಾಕೆಟ್. ಸಾಕ? ಕುಡಿದು ಬಂದಿದೆಯಲ್ಲೋ ದೇವಸ್ಥಾನಕ್ಕೆ. ಮರ್ಯಾದೆ, ನಾನ್ ಗೌರವ ಕೊಟ್ಟು ಮಾತಾಡ್ತಾ ಇದ್ದೀನಿ ತಾನೆ. ಒಂದ್ ರಾಶಿ ಜನ ಇದ್ದಾರೆ ದೇವಸ್ಥಾನದಲ್ಲಿ ಶುಕ್ರವಾರ. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಗೊತ್ತಾಗ್ಲಿ ನೀನ್ ಕುಡಿದು ಬಂದಿರೋದು, ಕೆಲ್ಸ ಕಳ್ಕೋತೆ ಕಣೋ. ಮರ್ಯಾದೆ ಶೆಟಕ್ರೆ, ಸಾರಿ ಮಾಜಿ ಶೆಟಕ್ರೆ, ಮಾತು ಮರ್ಯಾದೆಯಿಂದ ಬರ್ಲಿ. ಚಿಕ್ಕಪ್ಪ ಬನ್ನಿ, ನಾನ್ ನಿಮ್ನ ಹಿಂದಿನ ಬಾಗಿಲಿಂದ ಮನೆಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಚಿಕ್ಕಪ್ಪ. ನಿನಗಿದೆಲ್ಲ ಗೊತ್ತಾಗಲ್ಲ, ನೀನ್ ಹೋಗು. ನನಗೂ ಇವ್ರಿಗೂ ಸ್ವಲ್ಪ ಕೆಲಸ ಇದೆ, ಹೋಗು. ಕೇಳ್ರಿ ಮಾಜಿ ಶೆಟಕ್ರೆ, ಎಣ್ಸ್ಕೊಳ್ಳಿ. ನೆನ್ನೆ 2 ಪ್ಯಾಕೆಟ್ ಎಣ್ಣೆಗೆ ಅಷ್ಟೆಲ್ಲ ಮಾತಾಡಿದ್ರಲ್ಲ, 1 ಖತ್ ತಂದಿದ್ದೀನಿ, ಎಣ್ಸ್ಕೊಳ್ಳಿ. ನಿಮಗೆ ಎಲ್ಲೆಲ್ಲ ಉರಿ ಬರುತ್ತೋ ಅಲ್ಲೆಲ್ಲ ಹಚ್ಕೊಳ್ಳಿ. ತಲುಪಬೇಕಾದ ಎಣ್ಣೆ ನೆನ್ನೆನೆ ತಲುಪಾಯ್ತು. ನಿನ್ ಹೆಂಡತಿ ಕೊಟ್ಟು ಹೋದ್ಲಲ್ಲ. ಏನಂದ್ರೆ ನನ್ನ ಹೆಂಡತಿ ಯಾವಳ್ರಿ ಅವಳು? ನೆನ್ನೆ ಯಾವಾಗ ನನ್ನ ಮರ್ಯಾದೆ ಕಳೆದ್ಲೋ ಅವಾಗ್ಲೇ ನನ್ನ ಅವಳ ಸಂಬಂಧ ಕಡ್ದೋಯ್ತು. ಯಾಕೆ? ನಿನ್ನೆ ರಾತ್ರಿನೇ ನಿಮ್ಮ ಮನೆ ಬಂದು ಹೇಳಿದ್ ಮರ್ತು ಬಿಟ್ರಾ? ನೀವು ನನಗೆ ನನ್ನ ಸಂಸಾರಕ್ಕೆ ಮಾಡಿದ ನಿನ್ ಮನ್ಸಲ್ಲಿ ಏನೇನೋ ಕಲ್ಪಿಸ್ಕೊಂಡು ಮರ್ಯಾದೆ. ಜಗದೀಶ್ ಅವರೇ, ಅದು ಅದು ನೀವ್ ಅನ್ಕೊಂಡಿರೋ ಹಾಗೆ ನನ್ನ ಸುನೀತನ ಮಧ್ಯೆ ಏನೂ ಇಲ್ಲ. ಇಲ್ಲದನ್ನ ಕಲ್ಪಿಸ್ಕೊಂಡು ಮನಸ್ ಕಹಿ ಮಾಡ್ಕೊಂಡು ನಿಮ್ ಸಂಸಾರ ಹಾಳು ಮಾಡ್ಕೋಬೇಡಿ. ಜವಾಬ್ದಾರಿ ಹೊರೋದು ನಿಮಗ್ ಬೇಕಾಗಿಲ್ಲ. ಜವಾಬ್ದಾರಿ ಹೊರೋದಕ್ಕೆ ನನ್ನಂತ ಒಬ್ಬ ಮೂರ್ಖ ಬೇಕಾಗಿತ್ತು. ನೀವು ಮಾತ್ರ ಓಡಾಡ್ಸ್ಕೊಂಡಿರ್ಬೇಕು. ನಿಂದೆ ನಾಲ್ಗೆನೋ ಎಕ್ಕಡನೋ. ನನ್ನ ನಾಲ್ಗೆ ಹಾಗಿರ್ಲಿರಿ. ನಿಮ್ಮ ನಾದಿನಿ ಸಂಸಾರಕ್ಕೆ ಹುಳಿ ಹಿಂಡಿದ್ರಲ್ಲ, ನಿಮ್ಮನ್ನೇ ಏನನ್ಬೇಕು? ಏನು ಜಗಿನಿಂದ ಹಾರಾಟ ಗರ್ಭುಡಿವರೆಗೂ ಕೇಳಿಸ್ತಾ ಇದೆ. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣೇಭ್ಯಃ ಶುಭಂ ಭವತು. ಪ್ರವರಾನ್ವಿತ ಹರಿತ್ಸ ಗೋತ್ರೋ ಭವಸ್ಯ ಅಂಗೀರಸ ಅಂಬರೀಷ ಯೌವನಾಶ್ವಾಯಜು ಸಾಖ್ಯಾಧ್ಯಾಯಿ ಜಗ್ಗೀನಾಮಧೇಯಸ್ಯ ಅಹಂಭೋ ಅಭಿವಾದಯಾಮಿ. ಕುಡ್ದಿದ್ಯಾ? ಉದ್ಧಾರ ಆಗೋಲ್ಲ ನೀನು. 45 ವಯಸ್ಸು, ಯಾವಾಗ ಸುಧಾರಿಸೋದು? ಹೊರಡು ನೀನು.
ದೇವಸ್ಥಾನದಲ್ಲಿ ಇರ್ಬೇಡ. ಇದೇ ನಿಮಗೆ ಸಂಸಾರ ತಾಪತ್ರಿಯಣ ದೇವಸ್ಥಾನಕ್ಕೂ ತಂದು ಬಿಡ್ತೀರಿ. ಚೀಟಿ ಕೊಟ್ರೆ ಏನ್ ಚೀಟಿನಪ್ಪ? ಅಮ್ಮನವ್ರ ದರ್ಶನಕ್ಕೆ ಹೋಗ್ತಾ ಇರೋದು. ಇಲ್ಲಿಂದ ಹೋಗ್ಬೇಕಾದ್ರೆ 200 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ಬೇಕು. ಧರ್ಮ ದರ್ಶನ ಆದ್ರೆ ಆ ಕಡೆಯಿಂದ ಬನ್ನಿ. ನನ್ನಂತ ವಯಸ್ಸಾದವನ್ನ ಅಲ್ಲಿ ನಿಂತ್ಕೊಂಡು ಹೇಳ್ತೀಯಲ್ಲಪ್ಪ. ಅಲ್ಲಿ ನಿಂತ್ರೆ ತಾಯಿ ದರ್ಶನ ಮಾಡೋದು ತಡವಾಗುತ್ತಪ್ಪ. ಇಲ್ಲಿಂದ ಇಡೀ ದಿವಸ ಉಪವಾಸ ಇದ್ದೀನಿ ನಾನು. ಕೈ ಕಾಲುಗಳು ನಡಗ್ತಾ ಇದೆ. ಹೆಚ್ಚೊತ್ತು ನಿಲ್ಲಕ್ಕಾಗ್ತಾ ಇಲ್ಲ. ಒಂದೇ ಒಂದು ನಿಮಿಷ ತಾಯಿ ದರ್ಶನ ಮಾಡ್ಕೊಂಡು ಬರ್ತೀನಪ್ಪ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮಾತು ಕೇಳ್ಕೊಂಡು ನಾನೇನಾದ್ರೂ ಒಳಗಡೆ ಬಿಟ್ರೆ ನನ್ ಕೆಲಸ ಹೋಗ್ಬಿಡುತ್ತೆ. ಇಲ್ಲಿ ದುಡ್ಡಿಲ್ದಾನೆ ಏನು ನಡೆಯೋದಿಲ್ಲ. ಒಂದೇ ಒಂದು ನಿಮಿಷನಪ್ಪ, ಹೆಚ್ಚೊತ್ತು ನಿಲ್ಲಲ್ಲ. ದಯವಿಟ್ಟು ಬಿಟ್ಬಿಡಪ್ಪ ನನ್ನ. ಬೇಕಾದ್ರೆ ಏಕಾಂತ ಸೇವೆ ಮಾಡಿಸಿ 1000 ರೂಪಾಯಿ ಆಗುತ್ತೆ. ಅಮ್ಮನವ್ರ ಎದುರುಗಡೆನೆ 10 ನಿಮಿಷ ನಿಲ್ಲಿಸ್ತಾರೆ. 1000 ರೂಪಾಯ? ಹೌದು, 1000 ರೂಪಾಯಿ. ಏನಪ್ಪ, ತಾಯಿ ಖುದ್ದು ಪ್ರಾಕೃತ ಶರೀರದಲ್ಲಿ ಕಾಣಿಸ್ಕೊಂಡು ಸ್ಥಳ ಇದು. ತಾಯಿಯ ಸಾನ್ನಿಧ್ಯ ಇದು. ಭಕ್ತರನ್ನ ಹರಿಸೋಕಂತ ಬಂದು ನೆಲೆಸಿರೋ ತಾಯಿನ ಮುಂದಿಟ್ಕೊಂಡು ಸುಲಿಗೆ ಮಾಡ್ತೀರಾ? ಆ ತಾಯಿ ನಿಮ್ಮನ್ನು ಯಾವತ್ತೂ ಕ್ಷಮಿಸೋದಿಲ್ಲ. ಕ್ಷಮಿಸೋದ್ರೆ ಬೇಡ ಬಿಡಿ, ನಮ್ ಕೊಟ್ಟ ಕೆಲಸನ ನಾವು ಮಾಡ್ತಾ ಇದೀವಿ. ಅನ್ಯಾಯನಪ್ಪ ಇದು. ಅನ್ಯಾಯ ನ್ಯಾಯ ಎಲ್ಲ ಗೊತ್ತಿದೆ. ದುಡ್ಡು ಕೊಡಿ, ಬಿಡ್ತಾರೆ. ಕಳ್ಸ. ನನ್ನ ಹತ್ರ ದುಡ್ಡಿಲ್ಲಪ್ಪ. ಅಮ್ಮನವ್ರ ದರ್ಶನ ಮಾಡಲೇಬೇಕು. ಅದಾಗಲೇ ಸತ್ರು ನಾನು ಹೊರಗೆ ಹೋಗಲ್ಲ. ಅಮ್ಮನವ್ರ ಮೇಲೆ ಆಣೆ. ದುಡ್ಡು ಕೊಡ್ತಾನೆ ನಿಮ್ಮನ್ನ ಒಳಗಡೆ ಬಿಡಕ್ ಆಗೋದೇ ಇಲ್ಲ. ಇದು ಆಡಳಿತ ಮಂಡಳಿ ಅವರ ಆಜ್ಞೆ. ನೀವು ಒಳಗಡೆ ಬಿಡದೆ ಇದ್ರೆ ನಾನು ಈ ಜಾಗ ಬಿಟ್ಟು ಕತ್ತಲ್ಲ. ಒಬ್ಬ ಮುದ್ಕ ಸ್ಪೆಷಲ್ ದರ್ಶನದಲ್ಲಿ ನುಗ್ತಾ ಇದ್ದ, ಟಿಕೆಟ್ ಇಲ್ದಲೆ ತಡೆದಿದ್ದಕ್ಕೆ ಧರಣಿ ಕೂತಿದ್ದಾನೆ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಿ? ಮುದ್ಕ ತುಂಬಾ ವಯಸ್ಸಾಗಿತ್ತು, ನಿನ್ನೆಯಿಂದ ಉಪವಾಸ ಇದ್ನಂತೆ, ತಾಯಿ ದರ್ಶನ ಮಾಡಲೇಬೇಕು ಅಂತ. ಇಂಥವ್ರದೆಲ್ಲ ದಿನಾರಾಗ್ಲೇ ಇದ್ದಿದ್ದೆ. ಕಳ್ಸು. ತಾತ ಒಂದ್ ಹೇಳ್ತಾ ಇದ್ದೀನಿ, ಹಠ ಮಾಡಬೇಡಿ. ಎದ್ದಳಿ ಮೇಲೆ. ಅಯ್ಯೋ, ನಾನು ತಾಯಿ ದರ್ಶನ ಮಾಡ್ಲೇಬೇಕು. ಯಾರು ಬಿಡಿ ನನ್ನನ್ನು. ಅಯ್ಯೋ, ನನ್ನೆಂದು ಉಪವಾಸ ಇದ್ದೀನಪ್ಪ. ತಾಯಿ ದರ್ಶನ ಆದ್ಮೇಲೆ ಎಷ್ಟು ಸಲ ಹೇಳೋದಯ್ಯ? ಬಿಡ್ರೆ ಏನಯ್ಯ ಅದು ಗಲಾಟೆ? ಅಲ್ಲಿವರೆಗೂ ಕೇಳಿಸ್ತಾ ಇದೆ. ಶಾಸ್ತ್ರಿಗಳು ಕೂಗಾಡ್ತಾ ಇದಾರೆ. ಟಿಕೆಟ್ ಇಲ್ಲ ಅಂದ್ರೆ ಆಚೆ ಕಳಿಸಿ. ಟಿಕೆಟ್ ತರ ತೊಂದರೆ ಆಗಲ್ವಾ? ಕಂಗುಳೆ, ನಾನು ಅವಾಗಿಂದ ಹೇಳ್ತಾನೆ ಇದ್ದೀನಿ, ಅವ್ರು ಕೇಳ್ತಾ ಇಲ್ಲ. ನಾನೇನ್ ಮಾಡ್ಲಿ? ಅಯ್ಯೋ, ಇದ್ದಿದ್ದೆ ಕಳ್ಸಯ್ಯ ಆಚೆಗೆ. ಕಳಿಸಿ. ಅದ್ ಹೆಂಗ್ರಿ ಕಳಿಸ್ತೀರಾ? ಸುಲಿಗೆ ಮಾಡೋದು ಹೋದ್ರೆ ದೌರ್ಜನ್ಯನೇ ಮಾಡ್ತೀರಾ? ನಾನು ಒಳಗೆ ಹೋಗೋನೆ, ದೇವ್ರ ದರ್ಶನ ಮಾಡೋನೆ. ಅದ್ ಹೆಂಗ್ ಕಳಿಸ್ತಾರ ನಾನು ನೋಡ್ತೀನಿ. ಅರ್ಥನೇ ಆಗಲ್ಲ. ಅಮ್ಮನವ್ರನ್ನ ಕಣ್ಮುಟ್ಕೊಂಡು ಕೂತಿಲ್ಲ. ನೋಡ್ತಾ ಇದ್ದಾರೆ ನೀವು ಮಾಡೋ ಅನ್ಯಾಯನೆಲ್ಲ. ಬಿಡಿ ನಾನು. ಲೋ ಕಳ್ಸಲೋ. ನಡೀತಾ ನೀನು. ನಾ ಬರಲ್ಲ. ಮನುಷ್ಯರು ಇಲ್ಲ ರಾಕ್ಷಸರು. ವಯಸ್ಸಾದವರು ಅನ್ನೋ ಒಂದು ಪರಿಜ್ಞಾನನೂ ಇಲ್ಲದೆ ತಳ್ತಿದ್ದೀರಲ್ಲ. ಟಿಕೆಟ್ ಇಲ್ಲದೆ ನುಗ್ಗಿದ್ರು ಸುಂದ್ರಿ ಒಳಗೆ. ಹಾಗಂತ ತಳ್ಬಿಡದ? ತಾಯಿ ನೆಲೆಸ್ಲಾಳೆ ಅನ್ನೋ ನಂಬಿಕೆ ಮೇಲೆ ಜನ ಇಲ್ಲಿಗೆ ಬರ್ತಿದ್ದಾರೆ. ಅವ್ರ ನಂಬಿಕೆನ ನೀವು ಗೌರವಿಸ್ದಿದ್ರೆ ನಾಳೆ ದೇವಸ್ಥಾನಕ್ಕೆ ಯಾರು ಬರ್ತಾರೆ? ಎಲ್ಲದಕ್ಕೂ ಆಡಳಿತ ಮಂಡಳಿ ಅಂತಿರಲ್ಲ. ಆಡಳಿತ ಮಂಡಳಿ ಅಂದ್ರೆ ಯಾರು? ಆ ವಿರೂಪಾಕ್ಷ ಶಾಸ್ತ್ರಿಗಳು ತಾನೆ. ಅವ್ರಿಗಿದೆಲ್ಲ ಗೊತ್ತಾಗಲ್ವಾ? ಬರೀ ದುಡ್ಡು ಒಂದೇನಾ ಮುಖ್ಯ?
ಹೀಗ್ ತಳ್ಳಿದ್ರಲ್ಲ, ಕೈ ಕಾಲು ಏನಾದ್ರೂ ಮುರ್ಕೊಂಡಿದ್ರೆ ನೀವ್ ನೋಡ್ಕೊಳ್ತಿದ್ರಾ? ಅಥವಾ ಜಡವಾಗಿ ಕೂತಿದ್ದಾಳಲ್ಲ ಅವಳು ಬಂದು ನೋಡ್ಕೊಳ್ತಿದ್ಲಾ? ಏನ್ ತಾಯಿ ನನ್ನ ಬಗ್ಗೆ ಕಾಳಜಿಗೆ ಆ ತಾಯಿ ನಂದಿಸ್ತೀಯಲ್ಲಮ್ಮ. ನೀವ್ ನಂಬಿರೋ ತಾಯಿಗೆ ನಿಮ್ಮನ್ ಹೊರಗಡೆ ತಳ್ಳಿದ್ ಗೊತ್ತಾಗಿದ್ರೆ, ನಿಮಗ್ ಅವಮಾನ ಆಗಿ ತಿಳಿದಿದ್ರೆ ಎದ್ದು ಬರ್ಬೇಕಲ್ವಾ? ಬಾಗ್ಲಲ್ಲೇ ತನ್ನ ಭಕ್ತರನ್ನ ಸುಲಿಗೆ ಮಾಡಿ ಅಂತ ರಾಕ್ಷಸರ ನಿಲ್ಸಿ ತಾನ್ ಹೂ ಮುಡ್ಕೊಂಡು, ಮೈಬರ್ತಿ ಚಿನ್ನ ಹೇರ್ಕೊಂಡು, ಜರ್ತಾರಿ ಸೀರೆ ಉಟ್ಕೊಂಡು, ತುಪ್ಪದಲ್ಲೇ ಮಾಡಿರೋ ನೈವೇದ್ಯನ ಸ್ವೀಕರಿಸ್ತಾ ಒಳಗ್ ಕೂತಿದ್ದಾಳಲ್ಲ, ಎದ್ದು ಬರ್ಬೇಕು ತಾನೆ? ಸಲಹೋಳು ತಾಯಿ, ಶಿಕ್ಷಿಸೋಳಲ್ಲ. ನಿಮ್ ಮನಸ್ಸಿನಲ್ಲಿ ಭಯ ಹುಟ್ಟಿಸ್ತಿದ್ದಾಳೆ ಅಂದ್ರೆ ಅವಳು ತಾಯಿ ಅಲ್ಲ, ತಾಟ್ಕಿ. ಹಾಗೆಲ್ಲ ಮಾತಾಡಬಾರ್ದು, ತಾಯಿ ಶಿಕ್ಷಿಸ್ತಾಳೆ. ತಾಯಿನ ಕಂಡು ಮಕ್ಳು ಹೆದ್ರದ್ ಎಲ್ಲಾದ್ರೂ ನೋಡಿದೀರಾ? ಇಲ್ಲ ತಾನೆ? ಮತ್ತೆ ತಾಯಿ ಶಿಕ್ಷಿಸ್ತಾಳೆ ಅಂತ ಯಾಕೆ ಹೆದರ್ತಿದ್ದೀರಾ? ಶೇಖರಿ, ಅಲ್ಲಿನ ಮಗಳು ಸುಂದ್ರಿ ವಿರೂಪಾಕ್ಷ ಶಾಸ್ತ್ರಿಗಳು ಮಾಡಿರೋ ವ್ಯವಸ್ಥೆ ಬಗ್ಗೆ ಮಾತಾಡಿ ಗಲಾಟೆ ಮಾಡ್ಕೊತಾ ಇದ್ದಲ್ಲ, ಬೇಗ ಬಾ ನೀನು. ನಿಮ್ಗೆ ಯಾಕೆ ಬೇಕು ಸುಂದ್ರಿ? ಇದೆಲ್ಲ ನಾವು ಮಾಡಿರೋದಲ್ಲ, ಮೇಲ್ಮೆಂಟ್ ಮಾಡಿರೋದು. ಅವ್ರೇನ್ ಹೇಳ್ತಾರೋ ಅದನ್ನ ಕೇಳ ಅಷ್ಟೇ ನಮ್ಗೆ. ಶೇಖರ್, ನಿಮ್ಮ ಮಗಳಿಗೆ ನಿನಗೆ ಯಾಕೆ ಇದೆಲ್ಲ? ಆಗ್ಲೇ ಮನೆಗೆ ಹೋಗ್ತೀನಿ ಅಂತ ಹೊರಟಿದ್ದೆ, ಇನ್ನೂ ಯಾಕೆ ಇಲ್ಲಿದ್ಯಾ? ನೋಡಿ, ನೀವು ಸುಮ್ಮನೆ ಸ್ವಾಮಿ, ಹುಡುಗಿ ಸರಿಯಾಗಿ ಮಾತಾಡ್ತಾ ಇದೆ. ದೇವಸ್ಥಾನದಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗಿದೆ. ಈ ಸೆಕ್ಯೂರಿಟಿ ಪಾಳ್ಯಗಾರ ಆಡ್ದಂಗೆ ಆಡ್ತಾ ಇದ್ದಾನೆ. ದೇವಸ್ಥಾನದಲ್ಲಿ ಅವತ್ತೊಂದು ದಿನ ಪ್ರಸಾದದ ಬೆಲೆ 35 ರೂಪಾಯಿ ಇತ್ತು, ಇವತ್ತೊಂದು ದಿನ 50 ರೂಪಾಯಿ ಮಾಡವ್ರೆ. ಯಾರು ಹೇಳೋರು ಕೇಳೋರೇ ಇಲ್ಲ. ಹುಡುಗಿ ನ್ಯಾಯ ಕೇಳ್ತಾ ಐತೆ. ವಯಸ್ಸಾದವ್ರನ್ನ ಈ ತರ ತಳ್ಳಿದ್ರೆ ಹೆಂಗೆ? ನೀನ್ ಅವ್ರ ಮಾತು ಕೇಳ್ಬೇಡ, ನಮ್ ಪಾಡಿಗೆ ನಾವ್ ಇರ್ಬೇಕು. ಎಲ್ಲದಕ್ಕೂ ತಲೆ ಹಾಕಿದ್ರೆ ಎಲ್ಲಾರು ಈಗ ಅನ್ಕೊಂಡ್ ಸುಮ್ನಿರೋ ಹೊತ್ತಿಗೆ ಇದು ಇಲ್ಲಿಗೆ ಬಂದ್ ತಲುಪಿರೋದು. ಏನಿಲ್ಲ ಗಲಾಟೆ. ಸೆಕ್ಯೂರಿಟಿ ಅವರು ಇವ್ರನ್ನ ತಳ್ಳಿದ್ರು, ಕೆಳಗ್ ಬೀಳೋರಿದ್ರು. ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರ್ ಜವಾಬ್ದಾರಿ? ಕೇಳಿದ್ರೆ ಆಡಳಿತ ಮಂಡಳಿಯವರು ಅಂತ ನಿಮ್ಮನ್ನು ತೋರಿಸ್ತಾರೆ. ಅದ್ರ ಮೇಲೆ ಕೈ ಮಾಡ್ಬೋದಾ? ಯಾರು ಕೈ ಮಾಡಿದ್ದು? ಇಲ್ಲಿ ನಿಂತಿದಾರಲ್ಲ ಇವ್ರೆ. ದೌರ್ಜನ್ಯ ನಡೆದಿದೆ ನಿಮ್ ಸಿಬ್ಬಂದಿಯಿಂದ. ನೀವು ತಾತನ ಹತ್ರ ಕ್ಷಮೆ ಕೇಳಿ ಮುಂದೆ ಈ ರೀತಿ ಆಗದಿರೋ ಹಾಗೆ ಎಚ್ಚರ ವಹಿಸಬೇಕು. ತಾತನ್ಗೆ ತಕ್ಷಣ ದರ್ಶನ ಕೊಡಿಸ್ಬೇಕು. ಟಿಕೆಟ್ ಇಲ್ಲದೆ 200 ರೂಪಾಯಿ ಕ್ಯೂ ನುಗ್ಗಿದ್ರು, ಅದಕ್ಕೆ ಹೇಳ್ಕೊಂಡ್ ಬಂದ್ವಿ. ವಿಶೇಷ ದರ್ಶನದ ಸಾಲಿನಲ್ಲಿ ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ದೆ ಹೋಗೋದು ನಿಮ್ ತಪ್ಪಲ್ವಾ? ಏನು, ದೇವಸ್ಥಾನದ ಆಡಳಿತ ನಡೆಸೋದಕ್ಕೆ ಅಂತ ಒಂದು ವ್ಯವಸ್ಥೆ ಇದೆ. ಹಿರಿಯರು ನೀವು ಅರ್ಥ ಮಾಡ್ಕೋಬೇಕು. ಇಂಥ ಸಣ್ಣ ಪುಟ್ಟವ್ರ ಮಾತಿಗೆಲ್ಲ ಗಮನ ಕೊಡಬಾರ್ದು. ದುಡ್ಡು ಕೊಡೋರ್ಗೆ ವ್ಯವಸ್ಥೆ ಕಲ್ಪಿಸ್ ಹಾಗೆ ಅಶಕ್ತರು ವಯಸ್ಸಾದವ್ರಿಗೂ ಒಂದು ದಾರಿ ಮಾಡ್ಕೊಡಿ. ಈ ಹುಡುಗಿ ಕರೆಕ್ಟಾಗಿ ಹೇಳ್ತಾ ಐತೆ, ದಾರಿ ಮಾಡ್ಕೊಡಿ. ಏನಪ್ಪ ವಯಸ್ಸಾದವರು, ಅಶಕ್ತರು, ಅಂಗವಿಕಲರು, ಬಾಣಂತಿಯರು, ಮಕ್ಕಳು ಅಂತ ಬಂದವರಿಗೆಲ್ಲ ಉಚಿತವಾದ ವ್ಯವಸ್ಥೆ ಕಲ್ಪಿಸ್ತಾ ಹೋದ್ರೆ ದೇವಸ್ಥಾನ ನಡೆಸೋದು ಹೇಗೆ? ಎಲ್ಲದಕ್ಕೂ ಒಂದು ಕ್ರಮ ಅಂತ ಇದೆ, ಒಂದು ಶಿಸ್ತು ಅಂತ ಇದೆ. ಅದಕ್ಕೆ ನಾವು ಬದ್ಧರಾಗಿರ್ಬೇಕು. ತಪ್ಪಾಗಿದೆ ಒಪ್ಕೊಳ್ಳಿ, ತೇಪೆ ಹಾಕ್ಬೇಡಿ. ತಾಯಿ ಸರ್ವಾಂತರ್ಯಾಮಿ, ಹೌದಾ? ಅವಳು ಇಲ್ಲದೆ ಇರೋ ಸ್ಥಳ ಇಲ್ಲ, ಹೌದಾ? ಆದ್ರೂ ದೇವಸ್ಥಾನಕ್ಕೆ ಬರ್ತೀನಿ. ಯಾಕೆ? ತಾಯಿ ಸಾನ್ನಿಧ್ಯ ಇಲ್ಲಿದೆ ಅಂತ ಅಲ್ವಾ? ಸಕಾಮರಾಗಿ ಸೇವೆ ಸಲ್ಲಿಸುವಾಗ ದೇಹಶ್ರಮ ಅಗತ್ಯ. ಅದಿಲ್ಲ ಅಂದ್ರೆ ತಾಯಿ ನಿಮ್ಮ ಸೇವೆನ ಒಪ್ಕೊಳ್ಳೋದಿಲ್ಲ. ನಿಮ್ಮ ಮಾತನ್ನು ಒಪ್ಕೊಳಕ್ ಆಗಲ್ಲ.
ದೇವ್ರನ್ ಮುಂದಿಟ್ಕೊಂಡು ಜನಕ್ಕೆ ಮೋಸ ಮಾಡ್ತಿದ್ದೀರಾ. ಅವಳ ಸಹಕಾರ ಬೇರೆ, ಅದಕ್ಕೆ ಇದೆಲ್ಲದಕ್ಕೂ ಅವಳೇ ನಾಯಕಿ. ತಾಯಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ. ಹಾಗಾದ್ರೆ ತಾಯಿನೇ ನಂಬ್ಕೊಂಡಿರೋ ತಾತಂಗೆ ಅವಳೇ ಬಂದ್ ದರ್ಶನ ಕೊಡ್ಲಿ. ಆಗಲ್ಲ ಅಲ್ವಾ? ಯಾಕೆ ಹೇಳಿ? ಅವಳು ನಿಮ್ಮಂತ ಅಧಿಕಾರಸ್ಥರ ಕೈಗೊಂಬೆ. ಸುಮ್ನೆ ಇರಿಪ್ಪ. ತಾಯಿ ಅನಿಸ್ಕೊಂಡು ಅವಳು ಭಕ್ತರ ಕೈ ಹಿಡಿಬೇಕು. ಇಲ್ಲಿ ನಡೆದಿರೋ ದೌರ್ಜನ್ಯನ ಖಂಡಿಸ್ಬೇಕು. ಇದ್ಯಾವುದೂ ಇಲ್ಲ, ಸುಮ್ನೆ ಕೂತಿದ್ದಾಳೆ. ಅವಳು ನಂಬ್ಕೊಂಡಿರೋ ಭಕ್ತರೆಲ್ಲ ಸಾಯ್ತಿದ್ದಾರೆ. ಅವಳು ಯಾವ ತಾಯಿ? ತಾತ, ಕರುಣಾಮಯಿ ಅಲ್ಲ ಅವಳು, ನಿಷ್ಕರುಣಿ. ಇರೋದೇ ಆದ್ರೆ ಬರಕ್ ಹೇಳಿ. ಮಹಾದೇವಿ ಮಹಾದೇವಿ ಕದಂಬವನವಾಸಿನಿ ಕನಕವಲ್ಲರಿ ಧಾರಿಣಿ ಮಹಾರ್ಹಮಣಿಹಾರಿಣಿ ಮುಖ ಸಮುಲ್ಲಸತ್ವಾರುಣಿ ದಯಾ ವಿಭವಕಾರಿಣಿ ವಿಷದಲೋಚನಿ ಚಾರಿಣಿ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ ತ್ರಿಪುರ ಸುಂದರಿ ಮಾಶ್ರಯೇ ಒಂದು ನಿಮಿಷ. ನೀದ ನೀದ ಪಮ ಗದ ಪಮ ಗರಿಸ ಗರಿ ಪಮ ಗರಿಸ ನಿಸ ಪಾದ ನಿರಿಸ ಮಹಾದೇವಿ 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 ನಾ ಆಗ್ಲಿಂದ ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡ್ತಾ ಇದ್ದೀನಿ. ನೀವು ತಾತನ ಜೊತೆ ನಡ್ಕೊಂಡಿದ್ದ ರೀತಿ ತಪ್ಪು. ತಾಯಿ ಹೆಸರಲ್ಲಿ ಹಣ ಸುಲಿಗೆ ಮಾಡ್ತಾ ಇರೋದು ತಪ್ಪು. ಬೋಧನೆ ಬೇಡ, ವಿಷಯ ಹೇಳಿ. ನನ್ನ ಹತ್ರ ಸರ್ವಸೇವೆ ದರ್ಶನದ ರಸೀದಿ ಇದೆ. ಅದನ್ನು ವೃದ್ಧರಿಗೆ ವರ್ಗಾಯಿಸಿ ದರ್ಶನ ಭಾಗ್ಯ ಕಲ್ಪಿಸ್ಬೋದಾ? ಆಗಬಹುದು. ದಾದ ದಾದ ದದ ಪಸದ ಸದ ಪಗರಿ ಸರಿ ಗ ಪದ ಸರಿ ಸ ಮಹಾದೇವಿ 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 ಪದ ಪಸ ಸದ ಸದ ನೀರಿ ಸರಿ ಗ ಗರಿ ಸರಿ ಗ ಮಹಾದೇವಿ ಮಹಾದೇವಿ ಮಹಾದೇವಿ
ಕರ್ಕೊಂಡೋಗೋ. स्मरेत् प्रथम पुष्पिणी रुधिरबिन्दु नीलाम्बरा गृहीत मधुपात्रिका मधुविपूर्ण नेत्राञ्जला घनस्तन भरोन्नता ತ್ರಿಪುರ ಸುಂದರಿ ಅಮ್ಮ श्यामला त्रिलोचन कुटुम्बिनी त्रिपुर सुन्दरी आश्रये